ಪ್ರಿಯ UPSC ವಿದ್ಯಾರ್ಥಿಗಳೇ, UPSC ಒಂದು ಪರೀಕ್ಷೆ ಮಾತ್ರ ಅಲ್ಲ, ಅದು ನಿಮ್ಮ ಸಹನೆ, ಮನಸ್ಸಿನ ಬಲ ಮತ್ತು ಜೀವನದ ದೃಷ್ಟಿಕೋನವನ್ನು ಪರೀಕ್ಷಿಸುವ ಒಂದು ಪ್ರಯಾಣ. ನೀವು ಎದುರಿಸ್ತಾ ಇರೋದು ಬರೀ ಪುಸ್ತಕಗಳ ಒತ್ತಡ ಮಾತ್ರ ಅಲ್ಲ. ಕುಟುಂಬದ ನಿರೀಕ್ಷೆಗಳು, ಸಂಬಂಧಿಕರ ಪ್ರಶ್ನೆಗಳು, ಕೆಲಸದ ಒತ್ತಡ, ಸಮಾಜದ ಹೋಲಿಕೆ, ಜವಾಬ್ದಾರಿಗಳು ಇವೆಲ್ಲ ಸೇರಿ ಮನಸ್ಸಿಗೆ ಭಾರ ಅನಿಸುತ್ತೆ. ಈಗ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು. ಮನೋವಿಜ್ಞಾನದ ಪ್ರಕಾರ ಮಾನವನ ಮೆದುಳು ಒತ್ತಡ ಬಂದಾಗ ಫೈಟ್ ಆರ್ ಫ್ಲೈಟ್ ಮೋಡಿಗೆ ಹೋಗುತ್ತೆ. ಅಂದರೆ ನೀವು ಏನಾದರೂ ಒತ್ತಡ, ಕಷ್ಟಕರ ಪರಿಸ್ಥಿತಿ ಬಂದಾಗ ನೀವು ಒಂದೇ ಎದುರಿಸ್ತೀರಾ, ಇಲ್ಲಾಂದರೆ ತಪ್ಪಿಸ್ಕೊಳ್ತೀರಾ. ಆದರೆ UPSC ಪ್ರಯಾಣದಲ್ಲಿ ನೀವು ಫೈಟ್ ಆಯ್ಕೆ ಮಾಡ್ಕೋಬೇಕು. ಅದು ಬುದ್ಧಿವಂತಿಕೆಯಿಂದ, ತಪ್ಪಿಸ್ಕೊಳ್ಳೋದಲ್ಲ. ಕುಟುಂಬದವರು ಕೇಳುವ ಪ್ರಶ್ನೆಗಳು ನಿಮಗೆ ನೋವು ಕೊಡ್ಬೋದು. ಮದುವೆ, ಫಂಕ್ಷನ್ಸು, ಮನೆ ಕಾರ್ಯಕ್ರಮ, ವೆಕೇಷನ್ಗೆ ಅಂತ ನೆಂಟರು ಎಲ್ಲವೂ ಇದೇ ತಿಂಗಳಲ್ಲಿ ಹೆಚ್ಚಾಗಿ ಬರೋದು. ಅದರಲ್ಲೂ ಮಹಿಳೆಯರಿಗೆ ಅಥವಾ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿರೋರಿಗೆ ನಿಮ್ಮ ಮೇಲೆ ಇನ್ನು 2 ಪಟ್ಟು ಒತ್ತಡ ಬರುತ್ತೆ. ಆದರೆ ಇಲ್ಲಿ ನೀವು ಗಿಲ್ಟ್ ಪಡೋ ಅವಶ್ಯಕತೆ ಇಲ್ಲ. ನಾನು ಸಮಯ ಕೊಡೋಕ್ಕಾಗ್ತಾ ಇಲ್ಲ, ಕೆಲಸ ನಿಭಾಯಿಸೋಕ್ಕಾಗ್ತಾ ಇಲ್ಲ, ನನಗೆ ಒತ್ತಡವನ್ನು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ದಿನ ನಿಮ್ಮ ಎಲ್ಲ ಕಷ್ಟ, ಕಣ್ಣೀರು, ತ್ಯಾಗ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಆಗಿ ನಿಮ್ಮ ಕೈಯಲ್ಲಿ ಬರುತ್ತೆ. ಆ ದಿನ ಇವತ್ತಿನ ಈ ನೋವು, ಒತ್ತಡ ಎಲ್ಲವೂ ಒಂದು ಅರ್ಥಪೂರ್ಣ ಅಂತ ನಿಮ್ಗೆ ಅನಿಸುತ್ತೆ. ನಿಮ್ಮೊಳಗೆ ನೀವು ಎಷ್ಟು ದುಃಖ ಪಡ್ತಿರ್ತೀರಾ, ಬೇಜಾರು ಮಾಡ್ಕೊಳ್ತಾ ಇರ್ತೀರಾ, ಒಳಗೆ ನೋವು ಅನುಭವಿಸ್ತಾ ಇರ್ತೀರಾ, ನಿಮ್ಮ ಬ್ರೈನು ಪ್ಯಾನಿಕ್ ಮೋಡಿಗೆ ಹೋಗುತ್ತೆ. ಯಾವಾಗ ಬ್ರೈನ್ ಪ್ಯಾನಿಕ್ ಮೋಡಿಗೆ ಹೋಗುತ್ತೆ, ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಸ್ಟ್ರೆಸ್ ಆಗುತ್ತೆ, ನೀವು ಕರೆಕ್ಟಾಗಿ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಇವಾಗಲಿಂದನೇ ನೀವು ಅದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಸ್ವತಂತ್ರದ ನಂತರ ಭಾರತದಲ್ಲಿ ಆಡಳಿತ ವ್ಯವಸ್ಥೆ ದುರ್ಬಲವಾದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸನ್ನು ಬಲವಾಗಿ ಉಳಿಸಿದ್ರು. ಅವರು IAS ಅಧಿಕಾರಿಗಳನ್ನು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆದ್ರು. ದೇಶವನ್ನು ಸ್ಥಿರವಾಗಿ ಹಿಡಿದು ನಿಲ್ಲಿಸುವ ಬ್ಯಾಕ್ಬೋನ್ IAS ಆಫೀಸರ್ಸ್ ಅಂತ ಹೇಳಿದ್ರು. ಅಂದರೆ ಅವರ ಡ್ರೀಮ್ ಏನಾಗಿತ್ತು ಅಂದರೆ, ಒಬ್ಬ ಆಫೀಸರಲ್ಲಿ ಯಾವ್ಯಾವ ಗುಣ ಇರಬೇಕು ಅಂದರೆ, ಅವರು ಫಿಯರ್ಲೆಸ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು, ನೇಷನ್ ಫಸ್ಟ್ ಅನ್ನೋ ತತ್ವವನ್ನು ಹೊಂದಿರಬೇಕು. ಸೊ ನೀವು ಒತ್ತಡ ಬಂದಾಗ ನೀವು ತಪ್ಪಿಸ್ಕೊಳ್ತಾ ಇದ್ದೀರಾ, ನೊಂದ್ಕೊಳ್ತಾ ಇದ್ದೀರಾ, ಬೇಜಾರು ಮಾಡ್ಕೋತಿದ್ದೀರಾ, ಹೆದರ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ತಯಾರಿ ಸರಿ ಇಲ್ಲ ಅಂತ ಅರ್ಥ. ಮೊದಲು ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳಿ. ಅತಿಥಿಗಳು, ಫಂಕ್ಷನ್ಸು, ಕೆಲಸ, ಜವಾಬ್ದಾರಿಗಳು ಇದು ಬರೋದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ರಿಯಾಕ್ಷನ್ನ ಕಂಟ್ರೋಲ್ ಮಾಡ್ಬೋದು. ಕೆಲವೊಂದು ಸತಿ ನಾವು ಹಾಕ್ಕೊಂಡಿರೋ ಆ ಸ್ಟಡೀಸ್ನ ನಾವು ಪರ್ಫೆಕ್ಟಾಗಿ ಮುಗಿಸೋಕ್ಕಾಗಲ್ಲ. ಆದರೆ ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಬಾರ್ದು. ಸಮಯ ಸಿಕ್ಕಾಗೆಲ್ಲ ಆ ಸಮಯನ ಉಪಯೋಗಿಸ್ಕೊಂಡು ನಾನು ಓದ್ತೀನಿ ಅನ್ನೋ ಮೈಂಡ್ಸೆಟ್ನ, ಗ್ರೋತ್ ಮೈಂಡ್ಸೆಟ್ನ ಬೆಳೆಸ್ಕೋಬೇಕು. ಗಿಲ್ಟ್ ಪಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಆದಷ್ಟು ಮೈಕ್ರೋ ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೋದನ್ನು ಕಲಿಬೇಕು. 8 ಗಂಟೆ 10 ಗಂಟೆ ಓದೋಕ್ಕಾಗಲಿಲ್ಲ ಅಂದ್ರೂ ಒಂದು 3-4 ಗಂಟೆ ಆದರೂ ಆ ಕ್ವಾಲಿಟಿ ಟೈಮ್ನ ಯೂಸ್ ಮಾಡಿಕೊಂಡು ಓದೋದನ್ನು ಕಲಿಬೇಕು. ಬೆಳಗ್ಗೆ ಎಲ್ಲರೂ ಹೇಳೋದಕ್ಕಿಂತ ಮುಂಚೆನೋ ಅಥವಾ ರಾತ್ರಿ ಎಲ್ಲರೂ ಮಲಗಿದ ಮೇಲೋ ಅಥವಾ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಾಗ ಒಂದು 30 ನಿಮಿಷ 45 ನಿಮಿಷ ಆ ಸಮಯನ ಬಳಸ್ಕೊಳ್ಳೋದು. ಆದಷ್ಟು ಕಾಗ್ನಿಟಿವ್ ಲೋಡ್ ಕಡಿಮೆ ಮಾಡ್ಕೋಬೇಕು. ಮನಸ್ಸು ಆಲ್ರೆಡಿ ತುಂಬಿರುತ್ತೆ, ಜವಾಬ್ದಾರಿಗಳು, ಟೆನ್ಷನ್ನು, ಸ್ಟ್ರೆಸ್ಸು, ಭಯ ಇವೆಲ್ಲ ತುಂಬಿರುತ್ತೆ. ಸೊ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಆದಷ್ಟು ರಿವಿಷನ್ ಮಾಡ್ಕೊಳ್ಳೋದು, ಕರೆಂಟ್ ಅಫೇರ್ಸ್ನ ರಿವೈಸ್ ಮಾಡೋದು. ಸೊ ಆದಷ್ಟು ಬ್ರೈನ್ಗೆ ಓವರ್ಲೋಡ್ ಆಗದೆ ಇರೋಂಗೆ ನೋಡ್ಕೋಬೇಕು. ಇನ್ನು ನಿಮ್ಮ ಕುಟುಂಬದವರ ಜೊತೆ ಕ್ಲಿಯರಾಗಿ ಒಂದು ಕಮ್ಯುನಿಕೇಷನ್ ಅಂದರೆ ಮಾತಾಡ್ಕೋಬೇಕು. ನೀವು ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀನಿ ಅಂತ ಪೊಲೈಟಾಗಿ ಹೇಳೋದು. ದಿನಕ್ಕೆ ಒಂದು 5-6 ಗಂಟೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಕೇಳ್ಕೊಳ್ಳೋದು. ಯಾರಲ್ಲಿ ಕ್ಲಾರಿಟಿ ಇರುತ್ತೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮಗೆ ಬೈತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ನೋವು ಮಾಡ್ತಾ ಇದ್ದಾರೆ ಅಂತ ಅಂದರೆ ತಲೆ ಕೆಡಿಸ್ಕೋಬೇಡಿ. ಅದು ಅವರ ಮನಸ್ಸಿನ ಪ್ರತಿಬಿಂಬ ಅಷ್ಟೆ. ಅವರ ಮನಸ್ಸು ಹೇಗಿರುತ್ತೋ ಹಾಗೆ ಅವರು ವರ್ತನೆ ಮಾಡ್ತಾರೆ.
ಅವರ ಬಾಯಲ್ಲಿ ಬರುವಂತಹ ಮಾತುಗಳು ಅವರ ಮನಸ್ಥಿತಿಯನ್ನು ಹೇಳುತ್ತೆ ಹೊರತು ನಿಮ್ಮ ಸ್ಥಿತಿ ಅಲ್ಲ. ಇನ್ನು ಮಕ್ಕಳು ಮನೆಯಲ್ಲಿದ್ದಾಗ ಅವ್ರಿಗೆ ಒಂದು 30 ನಿಮಿಷ ಕ್ವಾಲಿಟಿ ಟೈಮ್ ಕೊಡಿ. ಅವ್ರಿಗೆ ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನು ಕೊಟ್ಟು ಆ ಅಟೆನ್ಷನ್ನ ಫುಲ್ಫಿಲ್ ಮಾಡಿ. ಆಗ ಅವರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಇನ್ನು ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕ್ವಿಕ್ ರೀಸೆಟ್ ಟೆಕ್ನಿಕ್ಸ್ಗಳಿವೆ. ಅಂದರೆ 5 ನಿಮಿಷ ಡೀಪಾಗಿ ಬ್ರೀತ್ ಮಾಡೋದು, 10 ನಿಮಿಷ ವಾಕ್ ಮಾಡೋದು, ಆದಷ್ಟು ಫೋನ್ ಸ್ಕ್ರೋಲಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ಇದೆಲ್ಲ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದು, ಇದರಿಂದ ನಿಮ್ಮ ಎಮೋಷನ್ನ ರೆಗ್ಯುಲೇಟ್ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ದಯೆ ಇಟ್ಕೋಬೇಕು. ಅಂದರೆ ನೀವು ರೋಬೋಟ್ ಅಲ್ಲ. ಕೆಲವು ದಿನ ಕಡಿಮೆ ಓದಿದ್ರೂ ಅದು ಫೇಲ್ಯೂರ್ ಅಲ್ಲ. ನಿಮ್ಮ ಸಿಚುಯೇಷನ್ ಯೂನಿಕ್. UPSC ಜರ್ನಿ ಪರ್ಫೆಕ್ಟ್ ಕಂಡೀಷನಲ್ಲಿ ನಡೆಯುವಂಥದ್ದಲ್ಲ. ಇಂಟರಪ್ಷನ್ಸ್ ಇದ್ದರೂ ಕೂಡ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಮೇಂಟೈನ್ ಮಾಡೋದು, ಮುಂದೆ ಹೋಗೋದು. ಪರ್ಫೆಕ್ಟ್ ಎನ್ವೈರ್ಮೆಂಟೇ ಬೇಕು ಅಂದರೆ ಪ್ರೋಗ್ರೆಸ್ ಆಗಲ್ಲ. ಇಂಪರ್ಫೆಕ್ಟ್ ಸಿಚುಯೇಷನಲ್ಲೂ ಕೂಡ ಅಡ್ಜಸ್ಟ್ ಆಗೋರೆ ನಿಜವಾದ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್. ಸೊ ನಿಮ್ಮ ಹೋರಾಟ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಳಿ. ಅದು ರಾಷ್ಟ್ರದ ಉಜ್ವಲತೆಗೆ, ಮುಂದಿನ ಪೀಳಿಗೆಗೆ ಪ್ರೇರಣೆ ಕೊಡೋದಕ್ಕೆ ಮತ್ತು ಅನೇಕ ಜನರ ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ. IAS ಅಧಿಕಾರ ಅಂದರೆ ಬರೀ ಕುರ್ಚಿ ಶಕ್ತಿ ಅಲ್ಲ, ಜನರ ಬದುಕು ಬದಲಿಸುವ ಜವಾಬ್ದಾರಿಯುತ ಒಂದು ಶಕ್ತಿ, ಹೊಣೆಗಾರಿಕೆ. ಸೊ ನೆನಪಿಡಿ. ಧನ್ಯವಾದಗಳು.